ಟಿವಿಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ನಿಡಗುಂದಿ ಪಟ್ಟಣದಲ್ಲಿ ನಿನ್ನೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೇಕರಿಯೊಂದು ಬೆಂಕಿಗೆ ಆಹುತಿಯಾಗಿದೆ. ನಿನ್ನೆ ರಾತ್ರಿ 11:30ಕ್ಕೆ ಈ ಅವಘಡ ಸಂಭವಿಸಿದ್ದು, ಈ ಬೇಕರಿಯು 5 ತಿಂಗಳ ಹಿಂದಷ್ಟೇ ಪ್ರಾರಂಭವಾಗಿತ್ತು. ಹಾಸನ ಬೇಕರಿ ಎಂಬ ಹೆಸರಿನಿಂದ ಶುರು ಮಾಡಲಾಗಿದ್ದ ಈ ಬೇಕರಿ ಇದೀಗ ಘಟನೆಯಲ್ಲಿ ಸುಟ್ಟು ಸಂಪೂರ್ಣವಾಗಿ ಭಸ್ಮವಾಗಿದೆ. ಅದರ ಅಕ್ಕಪಕ್ಕದಲ್ಲಿರುವ ಅಂಗಡಿಗಳಿಗೆ ತಾಗಬಹುದಾದ ಅನಾಹುತ ಅಲ್ಲಿಯೇ ಇದ್ದ ಯುವಕರು ಮೆರೆದಂತಹ ಸಮಯ ಪ್ರಜ್ಞೆಯಿಂದ ಬಚಾವ್ ಆಗಿದೆ. ಅಲ್ಲಿರುವಂತಹ ಯುವಕರು ನೀರಿನಿಂದ ಹರಸಾಹಸವನ್ನ ಪಟ್ಟು ಮತ್ತೊಂದು ಅಂಗಡಿಗಳಿಗೆ ತಗುಲುತ್ತಿದ್ದ ಬೆಂಕಿಯನ್ನ ಅನಾಹುತವನ್ನ ತಪ್ಪಿಸಿದ್ದಾರೆ. ಮುದ್ದೇಬಿಹಾಳದಿಂದ ಅಗ್ನಿಶಾಮಕ ವಾಹನ ಸಮಯಕ್ಕೆ ಸರಿಯಾಗಿ ಬಂದದ್ದರಿಂದ ಮತ್ತಷ್ಟು ಆಗಬಹುದಾದ ಅನಾಹುತವನ್ನ ತಡೆಹಿಡಿಯಲು ಸಾಧ್ಯವಾಗಿದೆ. ಬೇಕರಿ ಮಾಲೀಕ ಅಂದಾಜು ನಷ್ಟ ಸುಮಾರು 35ರಿಂದ 40 ಲಕ್ಷ ಹಾನಿಯಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಬೇಕರಿ ಮಾಲೀಕ ರೋಹಿತ್ ಇದನ್ನ ತಿಳಿಸಿದ್ದು, ಅಲ್ಲೇ ಇದ್ದ ಊರಿನ ಮುಖಂಡರು ಮೌಲಾ ಸಾಬ್ ಅತ್ತರ್ ಸರ್ಕಾರದಿಂದ ಸ್ವಲ್ಪ ಸಹಾಯ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಘಟನೆ ಹೆಂಗಾಯ್ತು ಸರ್ ಗೊತ್ತಿದೆ ಸರ್ ಹೆಂಗಾಗೈತಿ. ಬಂದ್ ಮಾಡಿ 1 ತಾಸು ಒಳಗೆ ಕುಂತು ದೀಪ ಎಲ್ಲ ಆರಿಸಿ ಹೋಗಿಂದೆ. ಹಾಂ ಸರ್ 1 ತಾಸು ಅಂಗಡಿಯಾಗ ಕುಂತು ಹೋಗಿನಿ. 10 ನಿಮಿಷ ಆಗೈತೆ ಸರ್. ಅಂಗಡಿಯಿಂದ ಮನೆಗೆ ಹೋಗಿ ಊಟ ಮಾಡಿ ಕೈ ತೊಳಗೆ ಕುಂತೀವಿ ಅಷ್ಟೇ. ಆಗ ಬಂದು ಎಲ್ಲ ಸರ್ ಎಲ್ಲ ಬಂದು ಕರೆದಾರೆ. ಬಂದೆ ಸರ್ ನೀವು ಕಿಲಿ ಹಾಕೊಂಡು ಹೋಗಿಂದ ಆಗೈತೆ ಸರ್? ಹಾಕೊಂಡು ಹೋಗಿಂದ ಹಂಗಾಗೈತೆ. ಹಾಂ ನೀವು ಹೋಗಾಗ ಕರೆಂಟ್ ಇದ್ದು ಸರ್? ಕರೆಂಟ್ ಇದ್ದು ಸರ್. ಎಲ್ಲ ದೀಪ ಎಲ್ಲ ಬಂದ್ ಮಾಡಿ ಹೋಗಿನಿ ಸರ್. ಹಾಂ ಸರ್ ಏನೂ ಉಳಿದಿಲ್ಲ. ಈಗ ಒಳಗೆ ಗ್ಯಾಸ್ ಅದು ಏನಿತ್ತು? ಗ್ಯಾಸ್ ಇತ್ತು ಬಂದು ಹಿಂದಿಂದ ಒಂದು ಬಾಗಿಲ ಇತ್ತು ತೆಗೆದು ಹೋಗಿದ್ದೆ. ಈಗ ನೀವು ಅಂಗಡಿ ಮಾಲಕ್ರಲ್ಲ? ಹಾಂ ನಾವು ಎಷ್ಟು ಲಕ್ಷಣ ಆಗ್ಬೋದು ರೀ ಅಂದಾಜು? ಆಗೈತೆ ರೀ ಒಂದು 35-40 ಲಕ್ಷ ತನಕ ಆಗೈತೆ. 40 ಲಕ್ಷ ಈಗ ಸಂಪೂರ್ಣವಾಗಿ ಸುಟ್ಟು ಹೋಗಿ ಉಳಿದಿಲ್ಲ ಸರ್. ಏನೋ ಒಂದು ಬಿಡಿಗಾಸು ಉಳಿದಿಲ್ಲ ಹಂಗಾಗಿತ್ತು. ಹಾಂ ಹಾಂ ಏನು ರೀ ನಿಮ್ಮ ಹೆಸರು? ರೋಹಿತ್ ಸರ್. ಇದು ಬೇಕ್ರಿ ಹಾಕಿ 2 ದಿವಸ ಆಯ್ತು ರೀ? 6 ತಿಂಗಳಾಗಿದೆ. ಹಾಂ ಹಾಂ 6 ತಿಂಗಳು ಆಗಿಲ್ಲ, 5 ತಿಂಗಳಾಗೈತೆ. 5 ತಿಂಗಳು. ನಿಮ್ಮ ಹೆಸರು? ಸಿದ್ದು ಅಂತಾರೆ. ಸಿದ್ದು ರೋಹಿತ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.